ಈಗಾಗ್ಲೇ ನಾವು ಹಾಲನ್ ಪೌಡರ್ ಕೊಡ್ತಾ ಇದೀವಿ. ಕ್ಷೀರಭಾಗ್ಯ ಯೋಜನೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಹಿಂದಿನ ಅವಧಿನಲ್ಲಿ 2013ರಲ್ಲಿ ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. 13-14ರಲ್ಲಿ ನಾವು ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಪೌಡ್ರು ಕೊಡ್ತಾ ಇರೋದ್ರಿಂದ ಅದಕ್ಕೆ ಬೇರೆ ಮಿಲೆಟ್ಸ್ ಕೂಡ ಆಡ್ ಮಾಡಿ ಈಗ ನಮ್ಮ ಸರ್ಕಾರ ಹೊಸದಾಗಿ ಕಾರ್ಯಯೋಜನೆಯನ್ನ ರೂಪಿಸಿದೆ. ನಾವು ಮಕ್ಕಳಿಗೆ ಬೆಂಗಳೂರು ಒಕ್ಕೂಟದ ವ್ಯಾಪ್ತಿನಲ್ಲಿ ಫ್ಲೇವರ್ಡ್ ಮಿಲ್ಕ್ ಅನ್ನ ಕೊಡಬೇಕು ಅಂತಕ್ಕಂತ ಒಂದು ಚಿಂತನೆಯನ್ನ ನಮ್ಮ ಬೋರ್ಡ್ ನಲ್ಲಿ ನಾವು ಇಟ್ಕೊಂಡಿದ್ದೇವೆ. ನಾನು ಮೊನ್ನೆ ತಾನೇ ಮಾನ್ಯ ಸಚಿವರಾದಂತ ಮಧು ಬಂಗಾರಪ್ಪನವ್ರಿಗೆ, ಪ್ರಾಥಮಿಕ ಶಿಕ್ಷಣ ಸಚಿವರಾದಂತವ್ರಿಗೆ ಇದ್ರ ಬಗ್ಗೆ ನಾನು ಫ್ಲೇವರ್ಡ್ ಮಿಲ್ಕ್ ಕೊಡೋದ್ರ ಬಗ್ಗೆ, ವಾರಕ್ಕೆ 5 ದಿನ ಫ್ಲೇವರ್ಡ್ ಮಿಲ್ಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಾನು ಮನವಿ ಮಾಡಿದ್ದೇನೆ. ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಮುಂಚಿತವಾಗಿ, ಯಾಕಂದ್ರೆ ಇಲಾಖೆಯ ಮಂತ್ರಿ ಅವರಾಗಿರೋದ್ರಿಂದ ಅವ್ರ ಮುಂದೆ ಪ್ರಸ್ತಾಪವನ್ನ ಇಟ್ಟಿದ್ದೇನೆ. ಅದನ್ನ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದರಂತೆ ನಾವು ನಿರ್ಣಯವನ್ನ ಮಾಡ್ತೇವೆ. ಗೊತ್ತಿಲ್ಲ ಯಾರು, ಈಗ ನೋಡ್ರಿ, ಸಂಸ್ಥೆಗಳಿರ್ತಕ್ಕಂಥದ್ದೇನೆ ತನಿಖೆ ಮಾಡೋದಕ್ಕೆ. ಸಂಸ್ಥೆಗಳು, ವಿರೋಧ ಪಕ್ಷಗಳು, ವಿರೋಧಿಗಳು ಇದ್ದಾಗ್ಲೇನೆ ನಾವು ಎಚ್ಚೆತ್ತು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಇಡಿಗೆ ಹಿಂದೆ ನಡೆದಿರ್ತಕ್ಕಂತ ಪ್ರಕರಣಗಳ ಬಗ್ಗೆ ಯಾರೋ ಒಂದಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಸೊ ಅಂದಾಕ್ಷಣಕ್ಕೆ ಇಡಿ ಎಲ್ಲಾನು ತನಿಖೆ ಮಾಡ್ತದೆ ಅಂತ ಅಂದ್ರೆ ಮಾಡ್ಲಿ, ಮುಕ್ತವಾಗಿ ನಾವು ಸಹಕಾರವನ್ನ ನಮ್ಮ ಬಮೂಲ್ನಿಂದ ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ. ನಾನಿನ್ನ ಆಡಳಿತನೇ ಶುರು ಮಾಡಿಲ್ಲ, ಆಗ್ಲೇ ನನ್ನ ಮೇಲೆ ಇಡಿ ಯಾಕೆ ಗೊತ್ತಿದೆ.